ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ರೌಡಿ ಶೀಟರ್ ಒಬ್ಬನ ಸ್ನೇಹ ಮಾಡಿದ್ದಕ್ಕೆ ಮತ್ತೊಬ್ಬ ರೌಡಿಯಿಂದ ಟಾರ್ಚರ್ ಶುರುವಾಗಿತ್ತು. 2-3 ಬಾರಿ ಆತನಿಂದ ಹಲ್ಲೆಗೂ ಒಳಗಾಗಿದ್ರು. ಅಷ್ಟೇ ಅಲ್ಲ, ಮರ್ಡರ್ ಮಾಡ್ತೀನಿ ಅಂತ ಆ ರೌಡಿ ಬೆದರಿಕೆ ಹಾಕಿದ. ಇದರಿಂದ ಭಯಗೊಂಡ ಗ್ಯಾಂಗ್ ಬೆದರಿಕೆ ಹಾಕಿದವನನ್ನೇ ಕೊಲೆಗೈದು ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಬೆದರಿಕೆ ಹಾಕಿದವನಿಗೆ ಚಟ್ಟ ಕಟ್ಟಿದ ಗ್ಯಾಂಗ್. ರೌಡಿ ಶೀಟರ್ ಕೊಲೆಗೈದಿದ್ದ ಹಂತಕರು ಅಂದರ್. ಭೀಕರ ಹತ್ಯೆ. ರೌಡಿ ಶೀಟರ್ ಮಹೇಶನ ಕೊಚ್ಚಿ ಕೊಲೆ. ತಡರಾತ್ರಿವರೆಗೆ ಪಾರ್ಟಿ ಮಾಡಿ ಬಳಿಕ ಇಬ್ಬರು ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಊರಿಗೆ ಹೊರಟಿದ್ದಾಗ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಮೃತಿ ಗ್ರಾಮದ ಬಳಿ ಕಳೆದ ನವೆಂಬರ್ 29ರಂದು ರೌಡಿ ಶೀಟರ್ ಮಹೇಶ್ ಎಂಬಾತನ ಭೀಕರ ಹತ್ಯೆಯಾಗಿತ್ತು. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಕೊನೆಗೂ ಹಂತಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಆತನನ್ನೇ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಅಂದಹಾಗೆ ಕೊಲೆಯಾದ ಮಹೇಶ್ ಲಕ್ಷ್ಮೀ ಸಾಗರದ ನಿವಾಸಿ. ಹಲವು ವರ್ಷಗಳಿಂದ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ. ಈತನ ವಿರುದ್ಧ ಒಟ್ಟು 8 ಪ್ರಕರಣಗಳು ದಾಖಲಾಗಿದ್ವು. ಅಷ್ಟೇ ಅಲ್ಲ, 2023ರಲ್ಲಿ ಈತನನ್ನ ಪೊಲೀಸರು ಗಡೀಪಾರು ಮಾಡಿದ್ರು. ಕೊಲೆಯಾಗುವ 3 ದಿನದ ಹಿಂದಷ್ಟೇ ಊರಿಗೆ ಬಂದಿದ್ದ. ಈ ವೇಳೆ ಮಾಡಿದ್ದ ಭೀಮಾ ಅಲಿಯಾಸ್ ಚಂದ್ರಶೇಖರ್, ಬಸವರಾಜು, ಯಶಾಂಕ್, ಹೇಮಂತ್ ಕುಮಾರ್, ಸುಮಂತ್ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ರು. ಮೊದಲು ಬೈಕ್ಗೆ ಕಾರಿನಲ್ಲಿ ಡಿಕ್ಕಿ ಹೊಡಿಸಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಪರಾರಿಯಾಗಿದ್ರು. ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರಿನಿಂದ ಬಂದ ಆರೋಪಿತರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನಂತೇಳಿ ಒಂದು ಕೊಲೆ ಪ್ರಕರಣವನ್ನ ಒಟ್ಟು 4 ಜನ ಆರೋಪಿತರ ಮೇಲೆ, ಭೀಮಾ, ರೋಹಿತ್, ಸಿದ್ದರಾಜು ಮತ್ತು ಇನ್ನೊಬ್ಬ ಕೇಶವ ಅಂತೇಳಿ ಒಟ್ಟು 4 ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಮೇಲುಕೋಟೆ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ನೋಡಿ. ಈ ನಡುವೆ A1 ಆರೋಪಿ ಭೀಮಾ ನ್ಯಾಯಾಲಯದಲ್ಲಿ ಶರಣಾಗಿದ್ದ. ಆತನನ್ನ ಕಸ್ಟಡಿಗೆ ಪಡೆದ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದರು. ಬೆಂಗಳೂರಿನ ಜಿಗಣಿ ಬಳಿಯ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿದ್ದ ಬಸವರಾಜು, ಶಶಾಂಕ್, ಹೇಮಂತ್ ಕುಮಾರ್, ಸುಮಂತ್ ಅವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಬ್ಬ ಆರೋಪಿತನ ಹೊರತುಪಡಿಸಿ ಉಳಿದ ಆರೋಪಿತರು ಪರಾರಿಯಾಗಿರ್ತಾರೆ, ಓಡಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಮ್ಮ ತಂಡ ಸತತವಾಗಿ 4 ದಿನಗಳ ಕಾಲ ಅವರನ್ನ ಫಾಲೋ ಅಪ್ ಮಾಡಿ ಕೊನೆಗೆ ಬೆಂಗಳೂರಿನ ಜಿಗಣಿ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಈ ಎಲ್ಲ 4 ಆರೋಪಿತರು ಇರೋದು ಕಂಡು ಬರ್ತದೆ. ಅವರನ್ನ ಇವತ್ತಿನ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದೀವಿ. ಒಟ್ನಲ್ಲಿ ಗಡಿಪಾರಾದ ಬಳಿಕವೂ ಕೂಡ ಬುದ್ಧಿ ಕಲಿಯದೆ ರೌಡಿಸಂ ಮುಂದುವರಿಸಿದ್ದ ಮಹೇಶ್ ಕೊಲೆಯಾಗಿದ್ರೆ, ಅತ್ತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದವರು ಮಚ್ಚು ಹಿಡಿದು ಕಂಬಿ ಹಿಂದೆ ಸೇರಿದ್ದು ಮಾತ್ರ ದುರಂತವೇ ಸರಿ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ರೌಡಿ ಶೀಟರ್ ಒಬ್ಬನ ಸ್ನೇಹ ಮಾಡಿದ್ದಕ್ಕೆ ಮತ್ತೊಬ್ಬ ರೌಡಿಯಿಂದ ಟಾರ್ಚರ್ ಶುರುವಾಗಿತ್ತು. 2-3 ಬಾರಿ ಆತನಿಂದ ಹಲ್ಲೆಗೂ ಒಳಗಾಗಿದ್ರು. ಅಷ್ಟೇ ಅಲ್ಲ, ಮರ್ಡರ್ ಮಾಡ್ತೀನಿ ಅಂತ ಆ ರೌಡಿ ಬೆದರಿಕೆ ಹಾಕಿದ. ಇದರಿಂದ ಭಯಗೊಂಡ ಗ್ಯಾಂಗ್ ಬೆದರಿಕೆ ಹಾಕಿದವನನ್ನೇ ಕೊಲೆಗೈದು ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಬೆದರಿಕೆ ಹಾಕಿದವನಿಗೆ ಚಟ್ಟ ಕಟ್ಟಿದ ಗ್ಯಾಂಗ್. ರೌಡಿ ಶೀಟರ್ ಕೊಲೆಗೈದಿದ್ದ ಹಂತಕರು ಅಂದರ್. ಭೀಕರ ಹತ್ಯೆ. ರೌಡಿ ಶೀಟರ್ ಮಹೇಶನ ಕೊಚ್ಚಿ ಕೊಲೆ. ತಡರಾತ್ರಿವರೆಗೆ ಪಾರ್ಟಿ ಮಾಡಿ ಬಳಿಕ ಇಬ್ಬರು ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಊರಿಗೆ ಹೊರಟಿದ್ದಾಗ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಮೃತಿ ಗ್ರಾಮದ ಬಳಿ ಕಳೆದ ನವೆಂಬರ್ 29ರಂದು ರೌಡಿ ಶೀಟರ್ ಮಹೇಶ್ ಎಂಬಾತನ ಭೀಕರ ಹತ್ಯೆಯಾಗಿತ್ತು. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಕೊನೆಗೂ ಹಂತಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಆತನನ್ನೇ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ.
ಅಂದಹಾಗೆ ಕೊಲೆಯಾದ ಮಹೇಶ್ ಲಕ್ಷ್ಮೀ ಸಾಗರದ ನಿವಾಸಿ. ಹಲವು ವರ್ಷಗಳಿಂದ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ಈತನ ವಿರುದ್ಧ ಒಟ್ಟು 8 ಪ್ರಕರಣಗಳು ದಾಖಲಾಗಿದ್ವು. ಅಷ್ಟೇ ಅಲ್ಲ, 2023ರಲ್ಲಿ ಈತನನ್ನ ಪೊಲೀಸರು ಗಡೀಪಾರು ಮಾಡಿದ್ರು. ಕೊಲೆಯಾಗುವ 3 ದಿನದ ಹಿಂದಷ್ಟೇ ಊರಿಗೆ ಬಂದಿದ್ದ. ಈ ವೇಳೆ ಮಾಡಿದ್ದ ಭೀಮಾ ಅಲಿಯಾಸ್ ಚಂದ್ರಶೇಖರ್, ಬಸವರಾಜು, ಶಶಾಂಕ್, ಹೇಮಂತ್ ಕುಮಾರ್, ಸುಮಂತ್ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ರು. ಮೊದಲು ಬೈಕ್ಗೆ ಕಾರಿನಲ್ಲಿ ಡಿಕ್ಕಿ ಹೊಡಿಸಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಪರಾರಿಯಾಗಿದ್ರು. ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರಿನಿಂದ ಬಂದ ಆರೋಪಿತರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನಂತೇಳಿ ಒಂದು ಕೊಲೆ ಪ್ರಕರಣವನ್ನ ಒಟ್ಟು 4 ಜನ ಆರೋಪಿತರ ಮೇಲೆ, ಭೀಮಾ, ರೋಹಿತ್, ಸಿದ್ದರಾಜು ಮತ್ತು ಇನ್ನೊಬ್ಬ ಕೇಶವ ಅಂತೇಳಿ ಒಟ್ಟು 4 ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಮೇಲುಕೋಟೆ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ನೋಡಿ. ಈ ನಡುವೆ A1 ಆರೋಪಿ ಭೀಮಾ ನ್ಯಾಯಾಲಯದಲ್ಲಿ ಶರಣಾಗಿದ್ದ. ಆತನನ್ನ ಕಸ್ಟಡಿಗೆ ಪಡೆದ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ರು. ಬೆಂಗಳೂರಿನ ಜಿಗಣಿ ಬಳಿಯ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿದ್ದ ಬಸವರಾಜು, ಶಶಾಂಕ್, ಹೇಮಂತ್ ಕುಮಾರ್, ಸುಮಂತ್ ಅವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಬ್ಬ ಆರೋಪಿತನ ಹೊರತುಪಡಿಸಿ ಉಳಿದ ಆರೋಪಿತರು ಪರಾರಿಯಾಗಿರ್ತಾರೆ, ಓಡಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಮ್ಮ ತಂಡ ಸತತವಾಗಿ 4 ದಿನಗಳ ಕಾಲ ಅವರನ್ನ ಫಾಲೋ ಅಪ್ ಮಾಡಿ ಕೊನೆಗೆ ಬೆಂಗಳೂರಿನ ಜಿಗಣಿ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಈ ಎಲ್ಲ 4 ಆರೋಪಿತರು ಇರೋದು ಕಂಡು ಬರ್ತದೆ. ಅವರನ್ನ ಇವತ್ತಿನ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದೀವಿ. ಒಟ್ನಲ್ಲಿ ಗಡಿಪಾರಾದ ಬಳಿಕವೂ ಕೂಡ ಬುದ್ಧಿ ಕಲಿಯದೆ ರೌಡಿಸಂ ಮುಂದುವರಿಸಿದ್ದ ಮಹೇಶ್ ಕೊಲೆಯಾಗಿದ್ರೆ ಅತ್ತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದವರು ಮಚ್ಚು ಹಿಡಿದು ಕಂಬಿ ಹಿಂದೆ ಸೇರಿದ್ದು ಮಾತ್ರ ದುರಂತವೇ ಸರಿ. ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ರೌಡಿ ಶೀಟರ್ ಒಬ್ಬನ ಸ್ನೇಹ ಮಾಡಿದ್ದಕ್ಕೆ ಮತ್ತೊಬ್ಬ ರೌಡಿಯಿಂದ ಟಾರ್ಚರ್ ಶುರುವಾಗಿತ್ತು. 2-3 ಬಾರಿ ಆತನಿಂದ ಹಲ್ಲೆಗೂ ಒಳಗಾಗಿದ್ರು. ಅಷ್ಟೇ ಅಲ್ಲ, ಮರ್ಡರ್ ಮಾಡ್ತೀನಿ ಅಂತ ಆ ರೌಡಿ ಬೆದರಿಕೆ ಹಾಕಿದ. ಇದರಿಂದ ಭಯಗೊಂಡ ಗ್ಯಾಂಗ್ ಬೆದರಿಕೆ ಹಾಕಿದವನನ್ನೇ ಕೊಲೆಗೈದು ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಬೆದರಿಕೆ ಹಾಕಿದವನಿಗೆ ಚಟ್ಟ ಕಟ್ಟಿದ ಗ್ಯಾಂಗ್. ರೌಡಿ ಶೀಟರ್ ಕೊಲೆಗೈದಿದ್ದ ಹಂತಕರು ಅಂದರ್. ಭೀಕರ ಹತ್ಯೆ. ರೌಡಿ ಶೀಟರ್ ಮಹೇಶನ ಕೊಚ್ಚಿ ಕೊಲೆ. ತಡರಾತ್ರಿವರೆಗೆ ಪಾರ್ಟಿ ಮಾಡಿ ಬಳಿಕ ಇಬ್ಬರು ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಊರಿಗೆ ಹೊರಟಿದ್ದಾಗ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ರು.